ನಾ ಡಾಕ್ಟರ್ ಗಲಗಲಿ ಅಂದರೆ ಶ್ರೀಕಾಂತ್ ಗಲಗಲಿ. ನಾ ಬದಾಮಿ ಒಳಗೆ ನಾನು BAMS ಮುಗಿಸೀನಿ. ನಮ್ಮ ಅಜ್ಜ ಗದಗದೊಳಗೆ ಭಾಳ ಫೇಮಸ್ ಡಾಕ್ಟರ್ ಇದ್ದ. ಆಮೇಲೆ ನಮ್ಮ ತಂದೆ ಕಾಕ ಒಬ್ಬ ಇದ್ದ ಗೋವಿಂದಾಚಾರ್ಯ ಅಂತೇಳಿ, ಅವರು ಭಾಳ ಫೇಮಸ್ ಆಯುರ್ವೇದ ಡಾಕ್ಟರ್ ಇದ್ದರು. ಪೇಶ್ವೆಗಳಿಂದ ಅವ್ರಿಗೆಲ್ಲ ಪ್ರಶಸ್ತಿ ಇದು ಬಂದಿತ್ತು. ಭಾಳ ಮಂದಿ ಪೇಷಂಟ್ ತೋರಿಸ್ಲಿಕ್ಕೆ ಬರ್ತಿದ್ರು. ಈಗ ಇವತ್ತು ನಾ ಏನು ಮಾತಾಡ್ಬೇಕಂತ ಮಾಡೀನಿ ಅಂತಂದ್ರೆ ಕಾಮನ್ ಇರೋ ಅಂಥದ್ದು, ಅಂದರೆ ಕಾಮನ್ ಅಂದರೂ ಎಲ್ಲರಿಗೂ ಪ್ರಾಬ್ಲಮ್ ಅದನ್ನದ. ಈ ಜಾಯಿಂಟ್ ಪೇನ್ಸು, ಈಗ ಮೊಳಕಾಲು ನೋವು, ಆಮೇಲೆ ಆ್ಯಂಕಲ್ಸ್ ನೋವು, ಆಮೇಲೆ ಸ್ಪಾಂಡಿಲೈಟಿಸು, ಬೆನ್ನು ನೋವು, ಆಮೇಲೆ ಇವು ಬಟ್ಟೆ ನೋವು, ಇವಕ್ಕೆಲ್ಲದಕ್ಕೂ ನಾ ಔಷಧಿ ಇಷ್ಟು ಚಲೋ ಕೊಡ್ತೀನಿ. ನನ್ನ ಔಷಧ ತೊಗೊಂಡು ಎಣ್ಣೆ ಗಿಣ್ಣೆ ಹಚ್ಕೊಂಡ್ರೆ ಒಂದು ದಿವ್ಸದಾಗ ನಿಮ್ಗೆ ಕಡಿಮೆ ಆಗ್ತದೆ. ಒಂದು ದಿವ್ಸ ಅಂದ್ರೆ ಒಂದು ದಿವ್ಸದಾಗ ಕಡಿಮೆ, ಪೂರ್ಣ ಕಡಿಮೆ ಆಗ್ತದೆ ಅಂತ ತಿಳ್ಕೊಬೇಡ್ರಿ. ಅಂದ್ರೆ ನೋವು ಮಾತ್ರ ನಿಮ್ಮದು 99% ಕಡಿಮೆ ಆಗ್ತದೆ. ಹಿಂಗೆ ಈ ಔಷಧವನ್ನು ನೀವು 1-2-3 ತಿಂಗಳು ತೊಗೊಂಡ್ರೆ ನಿಮ್ಮ ಬೆನ್ನು ನೋವು, ಸೊಂಟ ನೋವು, ಸ್ಪಾಂಡಿಲೈಟಿಸು, ಮೊಳಕಾಲು ನೋವು, ನೀವು ಅಲ್ಲಿ ಆ್ಯಂಕಲ್ಸ್ ನೋವು, ಬಟ್ಟಿನ ನೋವು ಎಲ್ಲನೂ ಕಡಿಮೆ ಆಗ್ತದೆ. ಮತ್ತು ಈ ಮೊಳಕಾಲು ನೋವು, ಸೊಂಟ ನೋವು, ಬೆನ್ನು ನೋವು, ಸ್ಪಾಂಡಿಲೈಟಿಸಕ್ಕೆ ಮುಖ್ಯ ಕಾರಣ ಅಂತಂದ್ರೆ ನಮ್ಮ ಅಲ್ಲಿ ಏನು ಮಸಲ್ಸ್ ಇರ್ತಾವೆ, ಮಸಲ್ಸ್ ವೀಕ್ ಆಗಿದ್ದನ ಕಾರಣ ಇರ್ತದೆ. ಈ ಮಸಲ್ಸ್ ವೀಕ್ ಆಗ್ಲಿಕ್ಕೆ ಕಾರಣ ಏನಂತಂದ್ರೆ, ಈಗ ನಾವು ಆಕಳ ಹಾಲು ಕುಡಿತೀವಿ, ಜರ್ಸಿ ಆಕಳ ಹಾಲು ಕುಡಿತೀವಿ, ಅದರಿಂದ ಏನು ಶಕ್ತಿ ಬರೋಂಗಿಲ್ಲ. ಜರ್ಸಿ ಆಕಳ ತುಪ್ಪ ತಿಂತೀವಿ, ಅದರಿಂದ ಏನು ಶಕ್ತಿ ಬರೋದಿಲ್ಲ. ಈಗೇನು ಪಲ್ಯಕಾಯಿ ಒಳಗೆ ಹೈಬ್ರಿಡ್ ಏನು ತಿಂತೀವಿ, ಅದರಿಂದ ಇದು ಆಗೋದಿಲ್ಲ. ಆಮೇಲೆ ಫ್ರಿಜ್ನ ಏನು ಆಹಾರ ತಿಂತೀವಿ, ಅದರಿಂದ ಆಗೋದಿಲ್ಲ. ಐಸ್ ಕ್ರೀಮ್ ತಿಂತೀವಿ, ಅದರಿಂದ ಆಗೋದಿಲ್ಲ. ಹಿಂಗೆ ಇದರಿಂದ ನಮ್ದು ಏನು ಈ ಮಸಲ್ಸ್ ಎಲ್ಲ ವೀಕ್ ಆಗಿರ್ತಾವೆ, ಆ ಮಸಲ್ಸಕ್ಕೆ ಸ್ಟ್ರೆಂಗ್ತ್ ಕೊಟ್ಟು ನಿಮ್ಗೆ ಎಲ್ಲ ಈ ಪ್ರಾಬ್ಲಮ್ನು ಕಡಿಮೆ ಮಾಡ್ತೀನಿ ಅಂಥೇಳಿ ನನಗೆ ಗ್ಯಾರಂಟಿ ಇದೆ. ಈ ಭಾಳ ಮಂದಿ ನನ್ನ ಕಡೆ ಔಷಧ ತೊಗೊಂಡಾರೆ. ಇಷ್ಟು ಮಂದಿ ಔಷಧಕ್ಕೆ ಬರ್ತಾರೆ, ಔಷಧಕ್ಕೆ ಬಂದವ್ರು ಎಲ್ಲರೂ ಚಲೋ ಅದನ್ನಂತ ಹೇಳ್ತಾರೆ. ಎಸ್ಪೆಷಲಿ ಮೊಳಕಾಲು ನೋವು, ಸೊಂಟ ನೋವು, ಈ ಹಿಪ್ಸ್ ನೋವು, ಹಿಪ್ಸ್ ಅಂದರೆ ಇದೇನಂತಾರೆ, ಈ ಹಿಪ್ಸ್ ನೋವು, ಆಮೇಲೆ ಇದು ಸ್ಪಾಂಡಿಲೈಟಿಸ್, ಇದಕ್ಕಂತೂ A1 ಔಷಧ ಅದ ನಂದು. ಇದನ್ನು ಬಿಟ್ಟು ನಾವು ಡಯಾಬಿಟೀಸಕ್ಕೆ ಔಷಧ ಕೊಡ್ತೀವಿ. ಅಂದರೆ ಡಯಾಬಿಟೀಸ್ ಅಂತೂ 100% ಕಡಿಮೆ ಆಗ್ತದೆ. ಆಮೇಲೆ ಹಾರ್ಟ್ ಪೇಷಂಟ್ಗೆ ಔಷಧ ಕೊಡ್ತೀವಿ, ಅವ್ರಿಗೂ ಆರಾಮಾಗ್ತದೆ. BP ಗಂತೂ 100ಕ್ಕೆ 100 ಔಷಧ ಕೊಡ್ತೀವಿ, ಭಾಳ ಚಲೋ ಆಗ್ತದೆ ಅವ್ರಿಗೆ. ಎಸಿಡಿಟಿ, ಗ್ಯಾಸು, ಆಮೇಲೆ ಈ ಹುಡುಗರು ಮೆಮ್ರಿ ಪವರ್ಗೆ, ಹೆಣ್ಮಕ್ಳು ಬೆಳೆ ಸರ್ಗ, ಆಮೇಲೆ ಕೆಂಪದೇನು ಹೋಗ್ತದೆ ಅದ್ರ ಸಲುವಾಗಿ, ಅವ್ರಿಗೇನು ಫೈಬ್ರಾಯ್ಡ್ ಆಗ್ತಿರ್ತದೆ ಅದನ್ನು ಕಡಿಮೆ ಮಾಡಲಿಕ್ಕೆ, ಅವ್ರಿಗೇನು ಮತ್ತು ಕ್ಯಾನ್ಸರ್ ಗಿನ್ಸೋದು, ಬ್ರೆಸ್ಟ್ ಕ್ಯಾನ್ಸರ್ ಇದ್ರೆ ಅದಕ್ಕೂ ಭಾಳ ಅಂದ್ರೆ ಭಾಳ ಚಲೋ ಔಷಧ ಕೊಡ್ತೀವಿ ನಾವು. ಅವರು ಪಥ್ಯ ಮಾಡಬೇಕು. ಅದರ ಸಾಮಾನ್ಯವಾಗಿ ಮೊಸರು, ಆಮೇಲೆ ಬಾಳೆಹಣ್ಣು ತಿನ್ಬೇಡೋದು, ಆಮೇಲೆ ಈ ಇಡ್ಲಿ, ದ್ವಾಸೆ ಇವನ್ನ ಮೇಲಿಂದ ಮೇಲೆ ತಿನ್ಬೇಡೋದು, ಹೊರಗಿನ ಜಂಕ್ ಫುಡ್ಸ್ ಅವನ್ನ ತಿನ್ಲಿಕ್ಕೆ ಹೋಗಬಾರ್ದು. ಇದರಿಂದ ನಮ್ಮ ಔಷಧ ತೊಗೊಂಡು ಇಷ್ಟೆಲ್ಲ ಪಥ್ಯ ಮಾಡಿದ್ರೆ ಅವ್ರಿಗೂ ಆರಾಮಾಗ್ತದೆ. ನಾ ಇಲ್ಲೇ ಗೋಕುಲ್ ರೋಡ್ದಾಗಿನ ವೆಂಕಟೇಶ್ ನಗರ ಅಂತದ, ಅಂದ್ರೆ ನಾ ತ್ರಿನೇತ್ರ ನರಸಿಂಹದೇವ್ರ ಗುಡಿ ಬಾಜು ಅದು ಬಾಜು ಅಲ್ಲ, ನಮ್ಮದು ಎಡಗಡೆ ಸೈಡ್ ಮನೆ ಆಗ್ತದೆ. ಅಲ್ಲಿ ಮತ್ತು ನಾನು ಫೋನ್ ನಂಬರ್ ಕೊಟ್ಟೀನಿ, ನೀವು ಯಾವಾಗ ಬರ್ತಿದ್ರು ಫೋನ್ ಮಾಡಿ ನನ್ನ ಕಡೆ ಬರ್ಬೋದು.